ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಕೋರುತ್ತಾ, ವೇದಿಕೆ ಮೇಲಿದ್ದಂಥ ಈ ರಾಜ್ಯದ ಅನ್ನದಾತರೇ ಆದಂಥ, ಈ ರಾಜ್ಯದ ಭಾಗ್ಯಗಳ ಸರದಾರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಜಗದ್ಗುರು ಶ್ರೀ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ವಿಶೇಷ ಆಹ್ವಾನಿತರು ಹಾಗೂ ಸಂತ ಕನಕದಾಸರ ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಆದಂಥ ಕಾತಾ ಚಿಕ್ಕಣ್ಣವರೇ, ಕರ್ನಾಟಕ ಪ್ರದೇಶದ ಗುರುಬರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಸೋದರರು ಆದಂಥ ನಮ್ಮವರಾದಂಥ ಎಂ ಈರಣ್ಣವರೇ, ಈಗ ತಾನೇ ನಿಮ್ಮೆಲ್ಲರನ್ನ ಉಪನ್ಯಾಸವನ್ನು ಮಾಡಿದಂಥ ಎಂ ಶಿವಸ್ವಾಮಿ ಅವರೇ, ಪ್ರಶಸ್ತಿಯ ಪುರಸ್ಕೃತರು, ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಚಂದ್ರಕಾಂತ್ ಬಿಜರ್ಗಿ ಅವರೇ, ಹಾಗೂ ಕನಕ ಗೌರವವನ್ನು ಪಡೆದಂಥ ಡಾಕ್ಟರ್ ಅಕ್ಕಮಹಾದೇವರೇ, ತಾಯಂದ್ರಾದಂಥ ಅಕ್ಕಮಹಾದೇವರೇ, ಕನಕ ಯುವ ಪುರಸ್ಕೃತರಾದಂಥ ಮಿತ್ರರಾದಂಥ ಡಾಕ್ಟರ್ ರವೀಂದ್ರ ಅವರೇ, ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರೇ, ನಿರ್ದೇಶಕರಾದಂಥ ಗಾಯತ್ರಿ ಅವರೇ, ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ನಾವು ಬಾಳುವ ರೀತಿ ಮುಖ್ಯ ಹೊರತು ನಾವು ಹುಟ್ಟಿದ ಜಾತಿ ಮುಖ್ಯವಲ್ಲ ಎಂದು ಸಾರಿದ ಮಹಾನ್ ಭಾವ ಕನಕದಾಸರನ್ನ ಇವತ್ತು ನೆನೆಯುತ್ತಾ, ಇವತ್ತ ಕನಕದಾಸರ ಹೆಸರಿನಲ್ಲಿ ಕನಕಶ್ರೀ ಮತ್ತು ಕನಕ ಗೌರವ ಪ್ರಶಸ್ತಿಯನ್ನು ಪುರಸ್ಕೃತರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ಬಂಧುಗಳೇ, ಇವತ್ತ ತತ್ವಗಳನ್ನು ಆಡು ಭಾಷೆಯಲ್ಲಿ ಸಾರಿದ ದಾಸಪಂಥದ ಪ್ರಮುಖ ಹರಿದಾಸರಲ್ಲಿ ಕನಕದಾಸರ ಹೆಸರು ಅಸ್ಮರಣೀಯ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕೆಳ ವರ್ಗದ ದಾಸರಂದ್ರೆ ಕನಕದಾಸರು ಒಬ್ಬರೇ, ಎಲ್ಲರನ್ನ ಜೊತೆಗೆ ಕರ್ಕೊಂಡು ಜನಸಾಮಾನ್ಯರ ಒಟ್ಟಿಗೆ ಬೆರೆತು ಜನರ ಭಾವನೆಗಳಿಗೆ ಧ್ವನಿಯಾಗಿ ಕಾರ್ಯ ಮಾಡಿದಂಥ ಯಾರಾದರೂ ಮಹಾನ್ ಭಾವರಿದ್ರೆ ಅದು ಕನಕದಾಸರು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳು, ಬಹಳ ಅತ್ಯಂತ ಕಷ್ಟಕರವೆನಿಸಿರುವ ತತ್ವ ಸಿದ್ಧಾಂತಗಳನ್ನ ಅತ್ಯಂತ ಸರಳವಾಗಿ ಆಡು ಭಾಷೆಗಳಲ್ಲಿ ಜನರಿಗೆ ತಿಳಿಸಿಕೊಟ್ಟವ್ರು ಯಾರಾದರೂ ಇದ್ರೆ ಅದು ಕನಕದಾಸರು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ತಿಮ್ಮಪ್ಪ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿ ಹೆಸರಿಂದ ಬೆಳೆದ ಇವರಿಗೆ ಸಮಾಜದ ಕಡುಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅಪಾರ ಗೌರವವನ್ನ, ಪ್ರೀತಿ, ಉತ್ಸಾಹವನ್ನ ಹೊಂದಿದಂಥವ್ರು ಯಾರಾದಿದ್ರೆ ಅದು ಕನಕದಾಸರು. ನಾವು ಕನಕದಾಸರನ್ನ ದೀನ ದಲಿತರ ಬಗ್ಗೆ ಮತ್ತು ಸಾಮಾನ್ಯ ಜನರ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ದಿದ್ದು ಅಂದು ಕನಕದಾಸರು. ಇವತ್ತ ಈ ರಾಜ್ಯದಾಗ ದೀನ ದಲಿತರ ಬಗ್ಗೆ ಮತ್ತು ಸಾಮಾನ್ಯ ಜನರ ಬಗ್ಗೆ ಕಳಕಳಿ ಇದ್ದಂತಾರೋ ಈ ರಾಜ್ಯದ ಮುಖ್ಯಮಂತ್ರಿ ಕನಕದಾಸರ ರೂಪದೊಳಗೆ ನಮಗೆ ಈ ರಾಜ್ಯದಾಗ ಕಾಣ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರು ಭಾಷಣ ಮಾಡೋದು ಬಹಳ ಸರಳ, ಭಾಷಣ ಮಾಡಿ ಹೋಗೋದು, ಆದ್ರೆ ವಾಸ್ತವ ಸತ್ಯ ಜೀವನದೊಳಗೆ ನಡ್ಕೊಳ್ಳುವಂಥದ್ದು ಮತ್ತು ಆಡಳಿತ ರೂಪದೊಳಗೆ ತರುವಂತ ಶಕ್ತಿ ಯಾರಿಗಾದ್ರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತೀನಿ. ನೋಡ್ರಿ, ಎಲ್ಲರೂ ಭಾಷಣ ಮಾಡೋ ಹೊತ್ತಿನಾಗ ದೀನ ದಲಿತರು, ಹಿಂದುಳಿದವರು ಅಂತಂತಾರೆ. ಆದ್ರೆ ದೀನ ದಲಿತರಿಗೆ ಅವರು ರಾಜ್ಯದೊಳಗ ಇಡೀ ಬಜೆಟಿನ ವ್ಯವಸ್ಥೆಯನ್ನ, ಬಜೆಟ್ ಒಳಗಿರುವಂತದನ್ನ 24.1% ಅನ್ನ ದೀನ ದಲಿತರಿಗೆ ಆ ಅನುದಾನವನ್ನು ಕೊಡಬೇಕಂತ ಜಾರಿಗೆ ತಂದಿದ್ದು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇವತ್ತು ಹೇಳಿ. ಬಹಳಷ್ಟು ಮಂದಿ, ನಾನು ಈಗ 2.5 ವರ್ಷ ಆಯ್ತು ಹಿಂದಿನ ಸರ್ಕಾರದೊಳಗೂ ಇದ್ದೆ, ಆದ್ರೆ ಅವಾಗ ನನಗ ಸಣ್ಣ ನೀರಾವರಿ ಕೊಟ್ಟಿತ್ತು. ಆದ್ರೆ ಇವತ್ತು ನಾನು ನೋಡ್ತಾ ಇದ್ದೀನಿ, ನಾವು ಸರ್ವೆ ಮಾಡಬೇಕಾಗತ್ನ್ಯಾಗ ಮಾಡಿದಂತ ಸಂದರ್ಭದೊಳಗ ಬಹಳಷ್ಟು ವಿರೋಧಗಳು,
ಅದ್ರ ಬಗ್ಗೆ ಚರ್ಚೆಗಳು, ಮಾಧ್ಯಮದೊಳಗೆ ಚರ್ಚೆ, ಸಾಮಾನ್ಯ ಜನರೊಳಗೆ ಚರ್ಚೆ, ಇದು ಯಾಕೆ ಮಾಡಬೇಕು, ಇದು ಎದಕ್ಕೆ ಬೇಕು, ಇವ್ರಷ್ಟ ಇವ್ರಿಷ್ಟು ಎಲ್ಲರನ್ನು ಮಾಧ್ಯಮದೊಳಗೆ ನೀವು ನೋಡಿದಿರಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದೇ ಒಂದು ಕಮಿಟ್ಮೆಂಟು, ಈ ರಾಜ್ಯದೊಳಗ ಹಿಂದುಳಿದವರು ಯಾವ ಪರಿಸ್ಥಿತಿ ಒಳಗಿದ್ದಾರೆ, ದಲಿತರು ಯಾವ ಪರಿಸ್ಥಿತಿ ಒಳಗಿದ್ದಾರೆ, ಅಲ್ಪಸಂಖ್ಯಾತರು ಯಾವ ಪರಿಸ್ಥಿತಿ ಒಳಗಿದ್ದಾರೆ, ಅಷ್ಟೇ ಅಲ್ಲ ಮುಂದುವರೆದ ಜನಾಂಗದೊಳಗೂ ಎಷ್ಟೋ ಮಂದಿ ಬಡವರು ಅದಾರ, ಅವರ ಬಡವರ ಬಗ್ಗೆ ಚಿಂತನೆ ಮಾಡಿ ಅವರಿಗೆ ಸರ್ವೆ ಮಾಡಿ ರಾಜ್ಯದೊಳಗ ಸರ್ಕಾರದೊಳಗ ಒಂದು ಸರ್ವೆ ರೂಪಾಟನ್ನು ಇಡೋಣ, ಅದಕ್ಕೆ ಒಂದು ಏನಾದರೂ ಒಂದು ರೂಪರೇಷವನ್ನು ಕೊಡೋಣ ಅಂತ ಚಿಂತನೆ ಮಾಡಿದಂಥವ್ರು ಯಾರಾದ್ರೂ ಈ ರಾಜ್ಯದಾಗಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಮಂದಿ ಟೀಕೆಯನ್ನು ಮಾಡಿದ್ರು, ನಾವು ಹಿಂದುಳಿದವರಲ್ಲ, ನಾವು ದಲಿತರಲ್ಲ, ನಾವು ಅಲ್ಪಸಂಖ್ಯಾತರಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬರಿಗೂ ಬರೀ ಹಿಂದುಳಿದ ವರ್ಗದ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆ ಅಲ್ಲ. ಈ ರಾಜ್ಯದಾಗ ಬೇರೆ ಸಮಾಜದಾಗ ಬಡವರದಾರ, ಅವರಿಗೆ ಸರ್ಕಾರದಿಂದ ಏನಾದ್ರೂ ಯೋಜನೆ ತರಬೇಕಂತ ಚಿಂತನೆ ಅವರ ಮನಸ್ಸಿನೊಳಗೆ ಇದೆ ಅನ್ನೋದನ್ನ ಈ ಸರ್ವೆ ಮಾಡೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಂಧುಗಳೇ. ಇದನ್ನ ಯಾರು ಮಾಡಲಿಲ್ಲ, ಇಂಥ ಕೆಲಸ ಹಿಂದ ಆದಂತದ್ದು, ಅದಾದ್ಮೇಲೆ ಇಂಥ ಪ್ರಯತ್ನಗಳ ಎಂದೂ ಆಗ್ಲಿಲ್ಲ. ಆದ್ರೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಯತ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾವು ಅವಾಗ ಹಿಂದ ಅಂತಿದ್ವಿ, ಸಿದ್ದರಾಮಯ್ಯ ಸಾಹೇಬರು ಹುಬ್ಬಳ್ಳಿಯೊಳಗೆ ಒಂದು ದೊಡ್ಡ ಸಮಾವೇಶವನ್ನ ಮಾಡಿದ್ರು. ಆ ಸಮಾವೇಶ ಟೈಮ್ನೊಳಗೆ ನಾವು ಇನ್ನೂ ಕಾಲೇಜ್ ಓದ್ತಾ ಇದ್ವಿ. ಅವಾಗ ಅಹಿಂದ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅವಾಗ ನಾವು ಅಂತಿದ್ವಿ, ಇದು ಯಾಕೆ ಮಾಡಕತ್ತಾರ, ಏನು ತಮ್ಮ ಅಧಿಕಾರದ ಬಗ್ಗೆ ಚಿಂತನೆ ಇಲ್ಲ, ಇಂಥವೆಲ್ಲ ಮಾಡಕತ್ತಾರಲ್ಲ ಅಂತಂದು. ನೋಡಿ ಸ್ವಾಮಿ, ಅವತ್ತ ಬೀಜವನ್ನ ಬಿತ್ತಿದ್ದು ಇವತ್ತ ಹೆಮ್ಮರವಾಗಿ ಬೆಳೆದು ಇವತ್ತ ರಾಜ್ಯದೊಳಗೆ ಎಲ್ಲರ ನಾಯಕರು ಅಂತ ಯಾರಾದ್ರೆ ಅದು ಸಿದ್ದರಾಮಯ್ಯನವರು. ಯಾಕಂದ್ರೆ ಅದ್ರ ಬಗ್ಗೆ ಚಿಂತನೆ, ಅದ್ರ ಬಗ್ಗೆ ಇವತ್ತ ಚಿಂತನೆ ಆಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂದು ಕನಕದಾಸರು ಆ ರೀತಿ ಪ್ರಯತ್ನ ಮಾಡಿದ್ರೆ ಇಂದು ನಮ್ಮ ಕನಕದಾಸ ರೂಪದೊಳಗ ಇವತ್ತು ಸಮಾಜವನ್ನು ತಿದ್ದುವಂತ ಕೆಲಸ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಕ್ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಇದಷ್ಟೇ ಅಲ್ಲ, ಈ ಕನಕದಾಸರ ಜಯಂತಿ ಒಂದು ಸಮಾಜಕ್ಕೆ ಸೀಮಿತ ಆಗಬಾರ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದು ಸಮಾಜಕ್ಕೆ ಸೀಮಿತ ಆಗಬಾರ್ದು, ವಾಲ್ಮೀಕಿ ಜಯಂತಿ ಒಂದು ಸಮಾಜಕ್ಕೆ ಸೀಮಿತ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡೆ ರಾಜ್ಯದೊಳಗ ಎಲ್ಲ ಮಹಾಪುರುಷರ ಜಯಂತಿಯನ್ನ ಸರ್ಕಾರದಿಂದ ಮಾಡಬೇಕು, ಸರ್ಕಾರದಾಗ ಭಾಗಿಯಾಗಬೇಕು, ಸರ್ಕಾರದಿಂದ ಒಂದು ಸಂದೇಶವನ್ನು ಕೊಡಬೇಕು, ಸಮಾಜದ ಬಂಧುಗಳನ್ನೆಲ್ಲರೂ ಸೇರಿ ಅವತ್ತು ಆ ಮಹಾನುಭಾವರ ಬಗ್ಗೆ ಚರ್ಚೆಗಳಾಗಬೇಕಂತ ಚಿಂತನೆಯನ್ನ ಮಾಡಿ ಅತಿ ಹೆಚ್ಚು ಜಯಂತಿಗಳನ್ನ ಮಾಡಿದ್ದು ಯಾರಾದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಕನಕದಾಸರ ಬಗ್ಗೆ ಬರೇ ಇಷ್ಟೇ ಮಾತಾಡಿದ್ರೆ ಸಾಲದು. ಇವತ್ತು ನಾವು ಸಂತ ಕವಿ ಕನಕದಾಸರ ತತ್ವ ಪದದ ಬಗ್ಗೆ ಅಧ್ಯಯನ ಕೇಂದ್ರವನ್ನ ಮಾಡೋದ್ರ ಜೊತೆಗೆ ಅದಕ್ಕೆ ಸಾಕಷ್ಟು ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ. ಇದೆಲ್ಲ ಯುವಕರಿಗೆ ಗೊತ್ತಾಗ್ಬೇಕಲ್ಲ. 2025-26ರಲ್ಲಿ ಸಾಮಾನ್ಯ ಚಟುವಟಿಕೆಗಳಿಗೆ ಕನಿಷ್ಠ 5 ಕೋಟಿ ದುಡ್ಡನ್ನ ಕೊಡುವಂತ ಕೆಲಸ. ಇದನ್ನ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಮ್ಮ ಯುವಕರಿಗೆ ಗೊತ್ತಾಗಬೇಕಾಗಿದೆ, ನಮ್ಮ ಯುವಕರಿಗೆ ಈ ಮಹಾಪುರುಷರ ಬಗ್ಗೆ ತಿಳ್ಕೋಬೇಕಾಗಿದೆ. ಇದನ್ನ ಬುಕ್ಕವನ್ನ ಮಾಡೋದ್ರ ಮುಖಾಂತರ ಅವ್ರಿಗೆಲ್ಲವನ್ನ ಹಂಚುವಂತ ಕೆಲಸ, ಅವ್ರಿಗೆಲ್ಲರಿಗೆ ತಿಳಿಸುವಂತ ಕೆಲಸ ಮಾಡುವಂತದ್ದನ್ನ, ಅದರ ಜೊತೆಗೆ ಕನಕದಾಸರ ಸಮಗ್ರ ಸಾಹಿತಿಯನ್ನ ಭಾರತೀಯ 15 ಭಾಷೆಗಳಲ್ಲಿ ಅನುವಾದ ಮಾಡಿಸಿ ಪ್ರಕಟಿಸಲು 2,13 ಲಕ್ಷ ಕೋಟಿಯನ್ನ ಅನುದಾನವನ್ನಾಗಿ ಕೊಡುವಂತ ಕೆಲಸ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಬರೇ ಕನಿಷ್ಠ ಇದಕ್ಕೆ ಬರೇ ಭಾಷಣ ಮಾಡಿ ಹೋಗೋದಲ್ಲ, ಇದನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಇದನ್ನ ಎಲ್ಲವೂ ನಮ್ಮ ಈಗ ಬಿಜ್ಜೂರಿಯವರು ಮಾತಾಡ್ತಾ ಹೇಳ್ತಾ ಇದ್ವಿ, ನಾವು ಸಂಶೋಧನೆ ಮಾಡ್ತೀವಿ. ಎಲ್ಲ ಸಂಶೋಧನೆ ಜೊತೆಗೆ ಅದಕ್ಕೆ ಪೂರಕವಾದಂತ ಎಲ್ಲ ಡಾಕ್ಯುಮೆಂಟೇಶನ್ ನಮ್ಮ ಹತ್ರ ಇರಬೇಕು, ಬುಕ್ಗಳಿರ್ಬೇಕು. ಅದಕ್ಕೆಲ್ಲವನ್ನು ಮಾಡಲಿಕ್ಕೆ ಇವತ್ತ ಆ ಕೆಲಸವನ್ನ ಪ್ರಾರಂಭವನ್ನ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ, ಮತ್ತು ಅದರ ಜೊತೆಗೆ ಇವತ್ತ ಚಂದ್ರಕಾಂತ್ ಬಿಜ್ಜೂರಿಯವ್ರಿಗೆ ಏನು ಪ್ರಶಸ್ತಿ ಪುರಸ್ಕೃತವನ್ನ ಕನಕದಾಸರ ಪ್ರಶಸ್ತಿಯನ್ನ ಕೊಡುವಂತ ಕೆಲಸ, ಮತ್ತು ಅದರ ಜೊತೆಗೆ ಅವರು ಮಾಡಿದಂತ ಕೆಲಸವನ್ನ ಇವತ್ತು ಜನರಿಗೆ ತಿಳಿಸುವಂತ ಕೆಲಸ ಸರ್ಕಾರದ ವತಿಯಿಂದ ಮಾಡುವಂಥದ್ದು. ಮತ್ತು ಅದು ವಿಶೇಷವಾಗಿ ಇನ್ನೊಂದು ನಮ್ಮ ಹಿರಿಯ ವಿದ್ವಾಂಸರಂತಂದೆ ನಮ್ಮ ತಾಯಿ ಸ್ವರೂಪರಾದಂಥ ಡಾಕ್ಟರ್ ಅಕ್ಕಮಹಾದೇವರಿಗೆ
ಇವತ್ತು ನಾವು ಕನಕ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಡಾಕ್ಟರ್ ರವೀಂದ್ರ ಅವರಿಗೆ ಕನಕ ಯುವ ಪುರಸ್ಕಾರ, ಇವೆಲ್ಲವನ್ನು ಯಾಕೆ ಪುರಸ್ಕಾರವನ್ನು ಪ್ರಶಸ್ತಿಯನ್ನು ಯಾಕೆ ಕೊಡ್ತೀವಿ ಅಂದರೆ ಅವರು ಇನ್ನೂ ಜೀವನದೊಳಗೆ ಹೆಚ್ಚು ಸಾಧನೆಯನ್ನು ಮಾಡಿ ಸಮಾಜಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಡಲಿ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಪುರಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತ ವಿಶೇಷವಾಗಿ ಈ ಕಾರ್ಯಕ್ರಮದಾಗ ಆಗಮಿಸುತ್ತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂತ ಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.